ಜಲಮಂಡಳಿ ಅಧಿಕಾರಿಗಳ ಎಡವಟ್ಟು ಈಗಾಗಲೇ ಜಗಜ್ಜಾಹೀರಾಗಿದೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹತ್ರ ಯಾವುದೇ ಬ್ಯಾರಿಕೇಡ್ ಹಾಕದೆ ಮತ್ತೊಂದು ಗುಂಡಿ ತೋಡಿ ಅದನ್ನ ಹಾಗೆ ಬಿಟ್ಟಿದ್ದಾರೆ. ಇದು ಅಪಾಯಕಾರಿ ಅಲ್ವಾ ಅಂತ ಜನ ಬಿಡಬ್ಲ್ಯೂಎಸ್ಎಸ್ಬಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ಪದೇ ಪದೇ ತಾಂಡವಾಡ್ತಾ ಇದೆ. ಒಂದು ಕಡೆಯಲ್ಲಿ ಚಂದಾಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಕುಸಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಗರದ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ ನಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಬಿಡಬ್ಲ್ಯೂಎಸ್ಎಸ್ಬಿ ಆರಂಭಗೊಳಿಸಿರುವಂತದ್ದು. ಕಾಮಗಾರಿ ಏನೋ ಪ್ರಮುಖವಾಗಿ ನೀರು ಸರಿಯಾಗಿ ಹೋಗ್ಲಿಕ್ಕೆ, ವೇಸ್ಟೇಜ್ಗಳು ಸರಿಯಾಗಿ ಹೋಗ್ಲಿಕ್ಕೆ ಮಾಡ್ತಾ ಇದ್ರೆ, ಕಾಮಗಾರಿಯ ಒಂದಿಷ್ಟು ಎಡವಟ್ಟುಗಳೇನಿದೆ ಅದು ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಒಂದು ಪೈಪ್ಗಳೇನಿದೆ ಕಾಮಗಾರಿಗಾಗಿ ಅಳವಡಿಕೆಗಾಗಿ ಈ ಒಂದು ಪೈಪ್ಗಳನ್ನ ತರಲಾಗಿದೆ. ಆದ್ರೆ ಈ ಒಂದು ಪೈಪ್ಗಳನ್ನ ರಸ್ತೆಯ ಮಧ್ಯಭಾಗದಲ್ಲೇ ಹಾಕಿರುವಂತದ್ದು. ಇನ್ನು ಇಷ್ಟು ಅಲ್ಲದೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಒಂದಿಷ್ಟು ಗುಂಡಿಗಳನ್ನ ತೋಡಿದ್ದಾರೆ, ರಸ್ತೆ ಗುಂಡಿಗಳನ್ನ ತೋಡಿದ್ದಾರೆ. ಯಮರೂಪಿಯಾಗಿರುವಂತಹ ರಸ್ತೆ ಗುಂಡಿಗಳೇನಿದೆ, ಈ ಒಂದು ರಸ್ತೆ ಗುಂಡಿಗಳಿಂದಾಗಿ ಒಂದಿಷ್ಟು ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಪ್ರಮುಖವಾಗಿ ದಿನನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಸಾವಿರಾರು ವಾಹನಗಳಿಗೆ ಈ ಒಂದು ರಸ್ತೆ ಗುಂಡಿ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ, ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇದರಿಂದಾಗಿ ಯಾವ ಕ್ಷಣದಲ್ಲಿ ವಾಹನಗಳು ಈ ಒಂದು ಗುಂಡಿಯೊಳಗೆ ಬೀಳುತ್ತೋ ಅಥವಾ ಪಾದಚಾರಿಗಳು ಈ ಒಂದು ಗುಂಡಿಯೊಳಗೆ ಬೀಳ್ತಾರೋ ಅನ್ನುವಂತಹ ಆತಂಕ ಕೂಡ ಶುರುವಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಭಾಗದಲ್ಲಿ ಮೆಟ್ರೋ ನಿಲ್ದಾಣ ಇದೆ. ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಈ ಭಾಗದಿಂದ ಮೆಟ್ರೋಗೆ ಅದರ ರೀತಿಯಾಗಿ ಹೋಗ್ತಾರೆ. ಇನ್ನು ಮೆಟ್ರೋ ಗೇಟ್ ನ ಮುಂಭಾಗದಲ್ಲೇ ಈ ರೀತಿಯಾಗಿ ರಸ್ತೆಯನ್ನ ಅಗೆದಿದ್ದಾರೆ, ಕಾಮಗಾರಿಯನ್ನ ಮಾಡಿದ್ದಾರೆ. ಆದ್ರೆ ಕಾಮಗಾರಿಗೆ ಅಂತ ತೆಗೆದಿರುವಂತಹ ಈ ಒಂದು ಗುಂಡಿ ಏನಿದೆ, ಈ ಒಂದು ಗುಂಡಿಯ ಪರಿಸ್ಥಿತಿಯನ್ನ ನೋಡ್ತಾ ಇರಬಹುದು. ಇದಕ್ಕೆ ಯಾವುದೇ ರೀತಿಯಾಗಿ ಮುಚ್ಚುವಂತಹ ಕೆಲಸವನ್ನ ಮಾಡಿಲ್ಲ, ಅಥವಾ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗಕ್ಕೆ ಸುತ್ತಲಾಗಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಪ್ರಮುಖವಾಗಿ ಬರೀ ಒಂದು ಮರದ ತುಂಡುಗಳನ್ನ ಇರಿಸುವಂತಹ ಕೆಲಸವನ್ನ ಮಾಡಿದರೆ ಗಮನಿಸ್ತಾ ಇರಬಹುದು. ಇಷ್ಟು ಮರದ ತುಂಡುಗಳನ್ನ ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ವೇಳೆ ರಾತ್ರಿ ಹೊತ್ತಿಗೆ ಯಾವ್ದಾದ್ರು ಪ್ರಯಾಣಿಕನೋ ಅಥವಾ ದ್ವಿಚಕ್ರ ವಾಹನವೋ ಈ ಒಂದು ರಸ್ತೆಯ ಮಾರ್ಗವಾಗಿ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಕಾಣಿಸ್ತೇ ಹೋದ್ರೆ ಏಕಾಏಕಿಯಾಗಿ ಗುಂಡಿಗೆ ಬೀಳುವಂತಹ ಸಾಧ್ಯತೆಗಳಿದೆ. ಸುಮಾರು 20 ಅಡಿಯಷ್ಟು ಗುಂಡಿ ಇದೆ. ಅದರ ಜೊತೆಗೆ ಸಿಮೆಂಟ್ಗಳಿಂದಾಗಿ ಕಬ್ಬಿಣದ ರಾಡ್ಗಳು ಕೂಡ ಇದೆ. ಹೀಗಾಗಿ ಈ ರೀತಿಯಾದಂತಹ ಕಾಮಗಾರಿ ಸದ್ಯ ಸಿಲಿಕಾನ್ ಸಿಟಿ ಜನರ ಪ್ರಾಣಕ್ಕೆ ಅಪಾಯವನ್ನ ಕೂಡ ತರ್ತಾ ಇರುವಂತದ್ದು. ಕಾಮಗಾರಿಗಳನ್ನ ನಡೆಸಬೇಕಾದ್ರೆ ಸುರಕ್ಷತೆಯಿಂದ ನಡೆಸಬೇಕಾದ ಬಿಡಬ್ಲ್ಯೂಎಸ್ಎಸ್ಬಿ ನಿರ್ಲಕ್ಷ್ಯತನವನ್ನ ತೋಡಿ ಒಂದಿಷ್ಟು ಪ್ರಯಾಣಿಕರು ಮತ್ತೆ ಪಾದಚಾರಿಗಳ ಜೊತೆ ಚೆಲ್ಲಾಟವನ್ನ ಆಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಜಲಮಂಡಳಿ ಅಧಿಕಾರಿಗಳ ಎಡವಟ್ಟು ಈಗಾಗಲೇ ಜಗಜ್ಜಾಹೀರಾಗಿದೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹತ್ರ ಯಾವುದೇ ಬ್ಯಾರಿಕೇಡ್ ಹಾಕದೆ ಮತ್ತೊಂದು ಗುಂಡಿ ತೋಡಿ ಅದನ್ನ ಹಾಗೆ ಬಿಟ್ಟಿದ್ದಾರೆ. ಇದು ಅಪಾಯಕಾರಿ ಅಲ್ವಾ ಅಂತ ಜನ ಬಿಡಬ್ಲ್ಯೂಎಸ್ಎಸ್ಬಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ಪದೇ ಪದೇ ತಾಂಡವಾಡ್ತಾ ಇದೆ. ಒಂದು ಕಡೆಯಲ್ಲಿ ಚಂದಾಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಕುಸಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಗರದ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ ನಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ ಬಿಡಬ್ಲ್ಯೂಎಸ್ಎಸ್ಬಿ ಆರಂಭಗೊಳಿಸಿರುವಂತದ್ದು. ಕಾಮಗಾರಿ ಏನೋ ಪ್ರಮುಖವಾಗಿ ನೀರು ಸರಿಯಾಗಿ ಹೋಗ್ಲಿಕ್ಕೆ, ವೇಸ್ಟೇಜ್ಗಳು ಸರಿಯಾಗಿ ಹೋಗ್ಲಿಕ್ಕೆ ಮಾಡ್ತಾ ಇದ್ರೆ, ಕಾಮಗಾರಿಯ ಒಂದಿಷ್ಟು ಎಡವಟ್ಟುಗಳೇನಿದೆ ಅದು ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಒಂದು ಪೈಪ್ಗಳೇನಿದೆ ಕಾಮಗಾರಿಗಾಗಿ ಅಳವಡಿಕೆಗಾಗಿ ಈ ಒಂದು ಪೈಪ್ಗಳನ್ನ ತರಲಾಗಿದೆ. ಆದ್ರೆ ಈ ಒಂದು ಪೈಪ್ಗಳನ್ನ ರಸ್ತೆಯ ಮಧ್ಯಭಾಗದಲ್ಲೇ ಹಾಕಿರುವಂತದ್ದು. ಇನ್ನು ಇಷ್ಟು ಅಲ್ಲದೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಒಂದಿಷ್ಟು ಗುಂಡಿಗಳನ್ನ ತೋಡಿದ್ದಾರೆ, ರಸ್ತೆ ಗುಂಡಿಗಳನ್ನ ತೋಡಿದ್ದಾರೆ. ಯಮರೂಪಿಯಾಗಿರುವಂತಹ ರಸ್ತೆ ಗುಂಡಿಗಳೇನಿದೆ, ಈ ಒಂದು ರಸ್ತೆ ಗುಂಡಿಗಳಿಂದಾಗಿ ಒಂದಿಷ್ಟು ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಪ್ರಮುಖವಾಗಿ ದಿನನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಸಾವಿರಾರು ವಾಹನಗಳಿಗೆ ಈ ಒಂದು ರಸ್ತೆ ಗುಂಡಿ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ, ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇದರಿಂದಾಗಿ ಯಾವ ಕ್ಷಣದಲ್ಲಿ ವಾಹನಗಳು ಈ ಒಂದು ಗುಂಡಿಯೊಳಗೆ ಬೀಳುತ್ತೋ ಅಥವಾ ಪಾದಚಾರಿಗಳು ಈ ಒಂದು ಗುಂಡಿಯೊಳಗೆ ಬೀಳ್ತಾರೋ ಅನ್ನುವಂತಹ ಆತಂಕ ಕೂಡ ಶುರುವಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಭಾಗದಲ್ಲಿ ಮೆಟ್ರೋ ನಿಲ್ದಾಣ ಇದೆ. ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಈ ಭಾಗದಿಂದ ಮೆಟ್ರೋಗೆ ಅದರ ರೀತಿಯಾಗಿ ಹೋಗ್ತಾರೆ. ಇನ್ನು ಮೆಟ್ರೋ ಗೇಟ್ ನ ಮುಂಭಾಗದಲ್ಲೇ ಈ ರೀತಿಯಾಗಿ ರಸ್ತೆಯನ್ನ ಅಗೆದಿದ್ದಾರೆ, ಕಾಮಗಾರಿಯನ್ನ ಮಾಡಿದ್ದಾರೆ. ಆದ್ರೆ ಕಾಮಗಾರಿಗೆ ಅಂತ ತೆಗೆದಿರುವಂತಹ ಈ ಒಂದು ಗುಂಡಿ ಏನಿದೆ, ಈ ಒಂದು ಗುಂಡಿಯ ಪರಿಸ್ಥಿತಿಯನ್ನ ನೋಡ್ತಾ ಇರಬಹುದು. ಇದಕ್ಕೆ ಯಾವುದೇ ರೀತಿಯಾಗಿ ಮುಚ್ಚುವಂತಹ ಕೆಲಸವನ್ನ ಮಾಡಿಲ್ಲ, ಅಥವಾ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗಕ್ಕೆ ಸುತ್ತಲಾಗಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಪ್ರಮುಖವಾಗಿ ಬರೀ ಒಂದು ಮರದ ತುಂಡುಗಳನ್ನ ಇರಿಸುವಂತಹ ಕೆಲಸವನ್ನ ಮಾಡಿದರೆ ಗಮನಿಸ್ತಾ ಇರಬಹುದು. ಇಷ್ಟು ಮರದ ತುಂಡುಗಳನ್ನ ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ವೇಳೆ ರಾತ್ರಿ ಹೊತ್ತಿಗೆ ಯಾವ್ದಾದ್ರು ಪ್ರಯಾಣಿಕನೋ ಅಥವಾ ದ್ವಿಚಕ್ರ ವಾಹನವೋ ಈ ಒಂದು ರಸ್ತೆಯ
ಮಾರ್ಗವಾಗಿ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಕಾಣಿಸ್ತೇ ಹೋದ್ರೆ ಏಕಾಏಕಿಯಾಗಿ ಗುಂಡಿಗೆ ಬೀಳುವಂತಹ ಸಾಧ್ಯತೆಗಳಿದೆ. ಸುಮಾರು 20 ಅಡಿಯಷ್ಟು ಗುಂಡಿ ಇದೆ. ಅದರ ಜೊತೆಗೆ ಸಿಮೆಂಟ್ ಗಳಿಂದಾಗಿ ಕಬ್ಬಿಣದ ರಾಡ್ಗಳು ಕೂಡ ಇದೆ. ಹೀಗಾಗಿ ಈ ರೀತಿಯಾದಂತಹ ಕಾಮಗಾರಿ ಸದ್ಯ ಸಿಲಿಕಾನ್ ಸಿಟಿ ಜನರ ಪ್ರಾಣಕ್ಕೆ ಅಪಾಯವನ್ನ ಕೂಡ ತರ್ತಾ ಇರುವಂತದ್ದು. ಕಾಮಗಾರಿಗಳನ್ನ ನಡೆಸಬೇಕಾದ್ರೆ ಸುರಕ್ಷತೆಯಿಂದ ನಡೆಸಬೇಕಾದ BWSSB ನಿರ್ಲಕ್ಷ್ಯತನವನ್ನ ತೋಡಿ ಒಂದಿಷ್ಟು ಪ್ರಯಾಣಿಕರು ಮತ್ತೆ ಪಾದಚಾರಿಗಳ ಜೊತೆ ಚೆಲ್ಲಾಟವನ್ನ ಆಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಜಲಮಂಡಳಿ ಅಧಿಕಾರಿಗಳ ಎಡವಟ್ಟು ಈಗಾಗಲೇ ಜಗಜ್ಜಾಹೀರಾಗಿದೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹತ್ರ ಯಾವುದೇ ಬ್ಯಾರಿಕೇಡ್ ಹಾಕದೆ ಮತ್ತೊಂದು ಗುಂಡಿ ತೋಡಿ ಅದನ್ನ ಹಾಗೆ ಬಿಟ್ಟಿದ್ದಾರೆ. ಇದು ಅಪಾಯಕಾರಿ ಅಲ್ವಾ ಅಂತ ಜನ BWSSB ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ಪದೇ ಪದೇ ತಾಂಡವಾಡ್ತಾ ಇದೆ. ಒಂದು ಕಡೆಯಲ್ಲಿ ಚಂದಾಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಕುಸಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಗರದ ಹೃದಯ ಭಾಗ ಆಗಿರುವಂತಹ ಮೆಜೆಸ್ಟಿಕ್ ನಲ್ಲಿ ಅವೈಜ್ಞಾನಿಕ ಕಾಮಗಾರಿಯನ್ನ BWSSB ಆರಂಭಗೊಳಿಸಿರುವಂತದ್ದು. ಕಾಮಗಾರಿ ಏನೋ ಪ್ರಮುಖವಾಗಿ ನೀರು ಸರಿಯಾಗಿ ಹೋಗ್ಲಿಕ್ಕೆ, ವೇಸ್ಟೇಜ್ಗಳು ಸರಿಯಾಗಿ ಹೋಗ್ಲಿಕ್ಕೆ ಮಾಡ್ತಾ ಇದ್ರೆ, ಕಾಮಗಾರಿಯ ಒಂದಿಷ್ಟು ಎಡವಟ್ಟುಗಳೇನಿದೆ ಅದು ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಒಂದು ಪೈಪ್ಗಳೇನಿದೆ ಕಾಮಗಾರಿಗಾಗಿ ಅಳವಡಿಕೆಗಾಗಿ ಈ ಒಂದು ಪೈಪ್ಗಳನ್ನ ತರಲಾಗಿದೆ. ಆದ್ರೆ ಈ ಒಂದು ಪೈಪ್ಗಳನ್ನ ರಸ್ತೆಯ ಮಧ್ಯಭಾಗದಲ್ಲೇ ಹಾಕಿರುವಂತದ್ದು. ಇನ್ನು ಇಷ್ಟು ಅಲ್ಲದೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಒಂದಿಷ್ಟು ಗುಂಡಿಗಳನ್ನ ತೋಡಿದ್ದಾರೆ, ರಸ್ತೆ ಗುಂಡಿಗಳನ್ನ ತೋಡಿದ್ದಾರೆ. ಯಮರೂಪಿಯಾಗಿರುವಂತಹ ರಸ್ತೆ ಗುಂಡಿಗಳೇನಿದೆ, ಈ ಒಂದು ರಸ್ತೆ ಗುಂಡಿಗಳಿಂದಾಗಿ ಒಂದಿಷ್ಟು ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಪ್ರಮುಖವಾಗಿ ದಿನನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಸಾವಿರಾರು ವಾಹನಗಳಿಗೆ ಈ ಒಂದು ರಸ್ತೆ ಗುಂಡಿ ಇದೀಗ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ, ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇದರಿಂದಾಗಿ ಯಾವ ಕ್ಷಣದಲ್ಲಿ ವಾಹನಗಳು ಈ ಒಂದು ಗುಂಡಿಯೊಳಗೆ ಬೀಳುತ್ತೋ ಅಥವಾ ಪಾದಚಾರಿಗಳು ಈ ಒಂದು ಗುಂಡಿಯೊಳಗೆ ಬೀಳ್ತಾರ ಅನ್ನುವಂತಹ ಆತಂಕ ಕೂಡ ಶುರುವಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಭಾಗದಲ್ಲಿ ಮೆಟ್ರೋ ನಿಲ್ದಾಣ ಇದೆ. ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಈ ಭಾಗದಿಂದ ಮೆಟ್ರೋಗೆ ಬರೇ ಅದರ ಈ ರೀತಿಯಾಗಿ ಹೋಗ್ತಾರೆ. ಇನ್ನು ಮೆಟ್ರೋ ಗೇಟ್ ನ ಮುಂಭಾಗದಲ್ಲೇ ಈ ರೀತಿಯಾಗಿ ರಸ್ತೆಯನ್ನ ಅಗೆದಿದ್ದಾರೆ, ಕಾಮಗಾರಿಯನ್ನ ಮಾಡಿದ್ದಾರೆ. ಆದ್ರೆ ಕಾಮಗಾರಿಗೆ ಅಂತ ತೆಗೆದಿರುವಂತಹ ಈ ಒಂದು ಗುಂಡಿ ಏನಿದೆ, ಈ ಒಂದು ಗುಂಡಿಯ ಪರಿಸ್ಥಿತಿಯನ್ನ ನೋಡ್ತಾ ಇರಬಹುದು. ಇದಕ್ಕೆ ಯಾವುದೇ ರೀತಿಯಾಗಿ ಮುಚ್ಚುವಂತಹ ಕೆಲಸವನ್ನ ಮಾಡಿಲ್ಲ, ಅಥವಾ ಈ ಒಂದು ಜಾಗ ಏನಿದೆ ಈ ಒಂದು ಜಾಗಕ್ಕೆ ಸುತ್ತಲಾಗಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಪ್ರಮುಖವಾಗಿ ಬರೀ ಒಂದು ಮರದ ತುಂಡುಗಳನ್ನ ಇರಿಸುವಂತಹ ಕೆಲಸವನ್ನ ಮಾಡಿದರೆ ಗಮನಿಸ್ತಾ ಇರಬಹುದು. ಇಷ್ಟು ಮರದ ತುಂಡುಗಳನ್ನ ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ವೇಳೆ ರಾತ್ರಿ ಹೊತ್ತಿಗೆ ಯಾವ್ದಾದ್ರು ಪ್ರಯಾಣಿಕನೋ ಅಥವಾ ದ್ವಿಚಕ್ರ ವಾಹನವೋ ಈ ಒಂದು ರಸ್ತೆಯ ಮಾರ್ಗವಾಗಿ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಕಾಣಿಸ್ತೇ ಹೋದ್ರೆ ಏಕಾಏಕಿಯಾಗಿ ಗುಂಡಿಗೆ ಬೀಳುವಂತಹ ಸಾಧ್ಯತೆಗಳಿದೆ. ಸುಮಾರು 20 ಅಡಿಯಷ್ಟು ಗುಂಡಿ ಇದೆ. ಅದರ ಜೊತೆಗೆ ಸಿಮೆಂಟ್ ಗಳಿಂದಾಗಿ ಕಬ್ಬಿಣದ ರಾಡ್ಗಳು ಕೂಡ ಇದೆ. ಹೀಗಾಗಿ ಈ ರೀತಿಯಾದಂತಹ ಕಾಮಗಾರಿ ಸದ್ಯ ಸಿಲಿಕಾನ್ ಸಿಟಿ ಜನರ ಪ್ರಾಣಕ್ಕೆ ಅಪಾಯವನ್ನ ಕೂಡ ತರ್ತಾ ಇರುವಂತದ್ದು. ಕಾಮಗಾರಿಗಳನ್ನ ನಡೆಸಬೇಕಾದ್ರೆ ಸುರಕ್ಷತೆಯಿಂದ ನಡೆಸಬೇಕಾದ BWSSB ನಿರ್ಲಕ್ಷ್ಯತನವನ್ನ ತೋಡಿ ಒಂದಿಷ್ಟು ಪ್ರಯಾಣಿಕರು ಮತ್ತೆ ಪಾದಚಾರಿಗಳ ಜೊತೆ ಚೆಲ್ಲಾಟವನ್ನ ಆಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ